ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಹಾಸನ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ಹಾಸನ ನಗರದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀನಿ ನಿಮಗೆಲ್ಲರಿಗೂ ಸಹ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಸನ ನಗರದ ಹೃದಯ ಭಾಗ ಇದು. ಇಲ್ಲಿಂದ ನೀವು ಹಾಸನದ ಯಾವುದೇ ಸ್ಥಳಕ್ಕಾದರೂ ಸಹ ಸಂಚಾರ ಮಾಡಬಹುದು. ನಗರ ಬಸ್ ಸಾರಿಗೆ ವ್ಯವಸ್ಥೆ ಇದೆ. ಇದು ಹಿಂದೆ ಹಳೆ ಬಸ್ ನಿಲ್ದಾಣ ಆಗಿತ್ತು. KSRTC ಹಳೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಈಗ ಇಲ್ಲಿ ಸಿಟಿ ಬಸ್ಸು ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವಂತಹ KSRTC ಬಸ್ ಸಾರಿಗೆ ವ್ಯವಸ್ಥೆ ಇದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಇಲ್ಲದಂತೆ ನಗರ ಬಸ್ ಸಾರಿಗೆ ವ್ಯವಸ್ಥೆಯೂ ಸಹ ಇದೆ. ಹಾಸನ ನಗರದ ಬೇರೆ ಸ್ಥಳಗಳಿಗೆ ನಗರ ಬಸ್ ವ್ಯವಸ್ಥೆಯಲ್ಲಿ ಪ್ರಯಾಣ ಮಾಡಬಹುದು ಹಾಗೂ KSRTC ಬಸ್ಸಿನಿಂದ ಅನೇಕ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಹಾಸನಕ್ಕೆ ಬಂದಾಗ ಹಾಸನ ಎಂಬ ಹೆಸರು ಕನ್ನಡ ಪದ ಸಿಂಹಾಸನದಿಂದ ಬಂದಿದೆ. ಇದರ ಅರ್ಥ ಸಿಂಹಾಸನ. ಸ್ಥಳೀಯ ದಂಡಕಥೆಯ ಪ್ರಕಾರ ಹಾಸನ ಎಂಬುದು ಸಿಂಹಾಸನಪುರಿಯ ಸಂಕ್ಷಿಪ್ತ ರೂಪವಾಗಿದ್ದು ಜನಮೇಜಯನಿಗೆ ಸಂಬಂಧಿಸಿದ ಸ್ಥಳವಾಗಿದೆ. ಅವನು ಪಾಂಡವ ವೀರ ಅರ್ಜುನನ ಮರಿಮೊಮ್ಮಗ. ಪುರಾಣದ ಪ್ರಕಾರ ಜನಮೇಜಯನು ತನ್ನ ಶಾಪಗ್ರಸ್ತ ಅವಧಿಯಲ್ಲಿ ಸಿಂಹಾಸನಪುರಿಯಲ್ಲಿ ವಾಸಿಸುತ್ತಿದ್ದನು. ನಗರ ಬಸ್ ನಿಲ್ದಾಣದಿಂದ ಹಾಸನದ ವಿವಿಧ ಪ್ರದೇಶಗಳಿಗೆ ಸಂಚಾರ ಮಾಡಬಹುದು. ಹಾಸನದ ನಗರ ಬಸ್ ನಿಲ್ದಾಣ, ಹಿಂದೆ ಇದನ್ನು ಹಳೆ ಬಸ್ ನಿಲ್ದಾಣ ಅಂತ ಕರಿತಿದ್ರು. ಬಸ್ಗಳೆಲ್ಲ ನಿಂತಿದ ನೋಡಿ. ಇಲ್ಲಿಂದ ಗ್ರಾಮೀಣ ಪ್ರದೇಶಗಳಿಗೆ ನಗರದ ವಿವಿಧ ಎಡೆಗೆ ಪ್ರಯಾಣಿಕರು ಸಂಚಾರವನ್ನು ಬಸ್ಸಿನಿಂದ ಮಾಡಬಹುದಾಗಿದೆ. ಬಸ್ ನಿಲ್ದಾಣದ ಒಳಭಾಗದಲ್ಲಿ ಅನೇಕ ಶಾಪಿಂಗ್ ಮಾಲ್ಗಳಿವೆ. ನೀವು ಇಲ್ಲಿ ಶಾಪಿಂಗ್ ಮಾಡಬಹುದು. ಹಾಸನ ಜಿಲ್ಲೆಯನ್ನು ಮೌರ್ಯರು, ಗಂಗರು, ಹೊಯ್ಸಳರು, ಚಾಳುಕ್ಯರು ಮುಂತಾದ ರಾಜಮನೆತನದವರು ಆಳಿದ್ದಾರೆ. ಇಲ್ಲಿನ ಬೇಲೂರು ಮತ್ತು ಹಳೇಬೀಡು ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದ್ದು ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನನು ಬೇಲೂರಿನಲ್ಲಿ ಕಟ್ಟಿಸಿರುವ ಚೆನ್ನಕೇಶವ ದೇವಾಲಯದಲ್ಲಿರುವಂತಹ ಶಿಲಾಬಾಲಿಕೆಯರ ವಾಸ್ತುಶಿಲ್ಪವು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಹಳೇಬೀಡು ಸಹ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಇದು ಮಹಾವೀರ ವೃತ್ತ ಅಂದ್ರೆ ಮಹಾವೀರ ಸರ್ಕಲ್ ಹಾಸನ ನಗರದ ಮಧ್ಯದಲ್ಲಿದೆ. ಜೈನ ಧರ್ಮದ ಸಂಕೇತ ಅದು. ಇಲ್ಲಿ ನೋಡಿ ಹಣ್ಣುಗಳ ಅಂಗಡಿ ಇದೆ ನೋಡಿ. ಜನರಲ್ ಹಣ್ಣುಗಳನ್ನ ಬೈ ಮಾಡೋದನ್ನ ನೋಡ್ತಾ ಇದೀವಿ ಚಿತ್ರದಲ್ಲಿ. ಕಾಲೇಜ್ ಹುಡುಗಿಯರು ಬರ್ತಾ ಇದ್ದಾರೆ. ಹೂವಿನ ಅಂಗಡಿ ಇದೆ. ಹೂವಿನ ಹಾರಗಳು ಇರೋದನ್ನ ತಾವು ಗಮನಿಸಬಹುದು. ಹಣ್ಣುಗಳು, ಹಣ್ಣಿನ ಅಂಗಡಿಗಳು, ಜನರೆಲ್ಲ ಬರ್ತಾ ಇದ್ದಾರೆ. ಇದು ತರಕಾರಿ ಅಂಗಡಿಗಳು ಅಕ್ಕಪಕ್ಕದಲ್ಲಿದ್ದಾವೆ, ಗಮನಿಸಿ. ದಿನನಿತ್ಯವೂ ಸಹ ಅಡಿಗೆ ಮಾಡುವುದಕ್ಕೆ ಬೇಕಾದ ತರಕಾರಿಗಳು ಸಹ ಲಭ್ಯವಿರುತ್ತದೆ. ಇದು ಆನಿಯನ್ ಸ್ಟಾಲ್. ಈರುಳ್ಳಿ ಮಾರ್ತಾರೆ, ತರಕಾರಿಗಳನ್ನು ಮಾರ್ತಾ ಇದ್ದಾರೆ. ಅಂಗಡಿಗಳಿರೋದನ್ನ ನೋಡಿ ಎಲ್ರು. ಜನರಲ್ಲೂ ತರಕಾರಿಗಳನ್ನು ಕೊಂಡ್ಕೋತಾ ಇದ್ದಾರೆ. ವೀಕ್ಷಕ ಬಂಧುಗಳೇ, ಅಕ್ಕಪಕ್ಕದಲ್ಲಿ ಪ್ರಾವಿಷನ್ ಸ್ಟೋರ್ಗಳಿದಾವೆ, ಅಂದ್ರೆ ದಿನಸಿ ಅಂಗಡಿಗಳಿದಾವೆ. ನಿಮಗೆ ಬೇಕಾದಂತ ಮೆಣಸಿನಕಾಯಿ ಮತ್ತೊಂದು ವಗೈರೆಗಳು, ಅಡುಗೆ ಸಾಮಾನಿನ ಪದಾರ್ಥಗಳೆಲ್ಲ ಸಿಗ್ತವೆ. ಇದು ನಗರ ಕೇಂದ್ರ ಗ್ರಂಥಾಲಯ ಹಾಸನ. ಇಲ್ಲಿ ನೀವು ಲೈಬ್ರರಿಯಲ್ಲಿ ಕುಳಿತುಕೊಂಡು ಸ್ಟಡಿ ಮಾಡಬಹುದು. ರೆಫರೆನ್ಸ್ ಬುಕ್ಗಳಿದಾವೆ. IAS, KS ಕಾಂಪಿಟೇಟಿವ್ ಎಕ್ಸಾಮ್ಗೆ ದೊರಕುವಂತಹ ಪುಸ್ತಕಗಳೆಲ್ಲ ಸಿಗ್ತವೆ. ಸಾರ್ವಜನಿಕರಿಗೆ ಈ ಗ್ರಂಥಾಲಯ ತುಂಬಾ ಉಪಯುಕ್ತವಾಗಿದೆ. ಇದೆ ನೋಡಿ, ಸರ್ಕಾರಿ ವಸ್ತು ಸಂಗ್ರಹಾಲಯ ಹಾಸನ, ಗವರ್ನಮೆಂಟ್ ಮ್ಯೂಸಿಯಂ ಹಾಸನ್. ಇಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯವಿದೆ. ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಿಸಿಡಲಾಗಿದೆ. ನೀವು ನೋಡಿ, ಅನೇಕ ವಿಗ್ರಹಗಳನ್ನ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಕಾಲದ ಪುರಾತನ ಕಾಲದ ವಿಗ್ರಹಗಳು ನಮಗೆ ಹಿಂದಿನ ಇತಿಹಾಸವನ್ನು ಅಧ್ಯಯನ ಮಾಡಲು ಸಹಕಾರಿಯಾಗುತ್ತದೆ. ಇದು ಫ್ಲವರ್ ಸ್ಟಾಲ್. ಹೂವಿನ ಅಂಗಡಿಗಳು ಇದಾವೆ ಇಲ್ಲೆಲ್ಲ. ನಿಮಗೆ ಬೇಕಾದಂತ ಹೂವಿನ ಹಾರಗಳನ್ನು ಕೊಂಡುಕೊಳ್ಬಹುದು. ಅನೇಕ ಕಾರ್ಯಕ್ರಮಗಳಿಗೆ ಹೂವನ್ನು ಬಳಸ್ತೀವಲ್ಲ, ಹೂವಿನ ಹಾರಗಳನ್ನು ಬಳಸ್ತೀವಲ್ಲ, ಇಲ್ಲಿ ಸಿಗ್ತದೆ. ಇದೆಲ್ಲ ಹಾಸನ ನಗರದ ಚಿತ್ರಣವಾಗಿದೆ. ಪ್ರಿಯ ಬಂಧುಗಳೇ, ಇವರೇ ನೋಡಿ ಶ್ರೀಮಾನ್ HD ದೇವೇಗೌಡರು, ಕನ್ನಡದ ಸುಪುತ್ರ. ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಭಾರತದ ಪ್ರಧಾನಮಂತ್ರಿಗಳಿವರಾಗಿದ್ದಾರೆ. ಅಂದಿನ ಭಾರತದ ರಾಷ್ಟ್ರಪತಿ
ಶಂಕರ್ ದಯಾಳ್ ಶರ್ಮಾರಿಂದ HD ದೇವೇಗೌಡರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರು. ಇದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿಯ ವಿಚಾರವಾಗಿದೆ. ಕನ್ನಡಿಗರು ಮರೆಯಲಾರದ ಕ್ಷಣವೂ ಸಹ ಆಗಿದೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಗಮನಿಸೋದಾದ್ರೆ ಬಾನು ಮುಸ್ತಾಕ್ ಅವರು ಇವರ ಎದೆಯಣತೆ ಎಂಬ ಕೃತಿಗಾಗಿ ಕನ್ನಡಕ್ಕೆ ಸಂದ ಮೊದಲ ಬೂಕರ್ ಪ್ರಶಸ್ತಿ. ಇದನ್ನ ದೀಪಾ ಬಸ್ಸಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ, ಆರ್ಟ್ ಲ್ಯಾಂಪ್ ಅಂತ. ಇದರಿಂದ ವಿಶ್ವದಲ್ಲೇ ಕನ್ನಡ ಸಾಹಿತ್ಯಕ್ಕೆ ಪ್ರಥಮ ಬಾರಿಗೆ ಸಾಹಿತ್ಯಕ್ಕಾಗಿ ಬೂಕರ್ ಪ್ರಶಸ್ತಿಯನ್ನ ಇಂಗ್ಲೆಂಡಿನಿಂದ ಪಡೆದುಕೊಂಡಿರುವಂತವರು ಬಾನು ಮುಸ್ತಾಕ್ ರವರು. ಇವರ ಜೊತೆಯಲ್ಲಿ ದೀಪಾ ಬಸ್ಸಿ ಅವರು ಇದ್ದಾರೆ. ಈ ವಿಷಯವು ಕನ್ನಡಿಗರಿಗೆ ಕನ್ನಡ ಸಾಹಿತ್ಯಕ್ಕೆ ಮರೆಯಲಾರದ ಸಂಗತಿಯಾಗಿದೆ. ಹಾಸನ ನಗರದ ಎಲ್ಲಾ ಕಡೆಗಳಿಗೂ ವಾಹನಗಳು, ಆಟೋಗಳು, ಸ್ಕೂಟರ್ಗಳು, ಬಸ್ಸುಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತವೆ. ಕಾರುಗಳು ಸಹ ಸಂಚಾರ ಮಾಡ್ತವೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಇಲ್ಲ. ಬಡವರ ಓಟಿಯು ಬಹಳ ಗಿರಿಧಾಮದಂತೆ ತಂಪಾಗಿರುತ್ತದೆ ಇಲ್ಲಿಯ ಹವಾಮಾನವು. ಇದು ಹಾಸನ ನಗರದ ಪಟ್ಟಣ ಪ್ರದೇಶದ ಕೆಲವು ದೃಶ್ಯಗಳು. ಇದು ಹಾಸನದಲ್ಲಿ ಪ್ರತಿಷ್ಠಿತವಾದ SRS ಜ್ಯುವೆಲ್ಲರ್ಸ್. ಇಲ್ಲಿ ಹಾಸನ ಜಿಲ್ಲೆಯ ಜನರೆಲ್ಲರೂ ಸಹ ಒಡವೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಬರ್ತಾರೆ. ಸ್ವಲ್ಪ ಲೈಟ್ ಆಗಿ ಟ್ರಾಫಿಕ್ ಜಾಮ್ ಸಹ ಹಾಸನ ನಗರದಲ್ಲಿ ಇರೋದನ್ನು ಗಮನಿಸಬಹುದು. ನೀವು ಚಿತ್ರದಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು. ಇದು NR ಸರ್ಕಲ್. ಇಲ್ಲಿ ಟ್ರಾಫಿಕ್ ಸ್ವಲ್ಪ ಇರ್ತದೆ, ಜಾಸ್ತಿ ಏನಿರಲ್ಲ. ಸುಮಾರು 2 ರಿಂದ 5 ನಿಮಿಷ ಇರ್ತದೆ. ಜನರೆಲ್ಲ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಿರೋದನ್ನ ಗಮನಿಸಬಹುದಾಗಿದೆ. ಬಸ್ಗಳು ಓಡಾಡ್ತಾ ಇದಾವೆ. ಇಲ್ಲಿ ಮೈಸೂರು, ಬೆಂಗಳೂರು, ಅರಸೀಕೆರೆ ಮುಂತಾದ ಕಡೆ ಬಸ್ಗಳು ಹೋಗುವುದಕ್ಕೆ ಫಲಕವನ್ನು ಹಾಕಿದ್ದಾರೆ. ಜನರು ಹೋಗ್ಬೋದು. ಇವರೇ ನಮ್ಮ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಅಪ್ಪು ಸರ್ ಅವರು. ಇವರ ಪುತ್ಥಳಿಯನ್ನು ಹಾಸನ ನಗರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕ ರತ್ನವನ್ನು ಪಡೆದಂತವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಹಸುನಗಿದಂತಹ ಮಹಾನ್ ಮೇರು ನಟ. ವೀಕ್ಷಕ ಬಂಧುಗಳೇ, ಇಲ್ಲಿ ನೋಡಿ ನಾವು ಹೋಗ್ತಾ ಇದೀವಿ. ಒಂದು ವಿಶಿಷ್ಟವಾದ ಒಂದು ದೇವಾಲಯಕ್ಕೆ ಹೋಗ್ತೀವಿ. ಈ ದೇವಾಲಯಕ್ಕೆ ಹೋಗುವಂತ ದಾರಿ ಯಾವ್ದಪ್ಪ ಅಂದ್ರೆ ವಿಶಿಷ್ಟವಾದ ದೇವಾಲಯಕ್ಕೆ ಹೋಗುವಂತ ದಾರಿ ಇದು. ಈ ದೇವಾಲಯದ ಬಾಗಿಲನ್ನ ದೀಪಾವಳಿ ಸಮಯದಲ್ಲಿ ತೆರೆಯಲಾಗ್ತದೆ. ನಾವು ಮಾರ್ಗ ಮಧ್ಯೆ ಆಂಜನೇಯ ದೇವಸ್ಥಾನವನ್ನು ಸಹ ಕಾಣಬಹುದು. ಬಂದೇ ಬಿಡ್ತು ಆ ದೇವಾಲಯ. ಯಾವ್ದು ಆ ದೇವಾಲಯ ಅನ್ನೋ ಕುತೂಹಲ ನಮಗೆ ಉಂಟಾಗ್ತದೆ. ಅದೇ ಹಾಸನದ ಅಧಿದೇವತೆ ಹಾಸನಾಂಬ ದೇವಾಲಯ ಮತ್ತು ಸಿದ್ದೇಶ್ವರ ದೇವಾಲಯ. ಶ್ರೀ ಹಾಸನಾಂಬ ದೇವಾಲಯ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯವನ್ನ ನಾವು ನೋಡಬಹುದು. ಇದು ಒಳಭಾಗಕ್ಕೆ ಹೋಗುವಂತ ಜಾಗ. ಮೇಲೆ ಗೋಪುರ ಇದೆ ದೇವಾಲಯಕ್ಕೆ. 2 ಅವಳಿ ದೇವಾಲಯಗಳು ಇಲ್ಲಿದ್ದಾವೆ. ಹಾಸನಾಂಬ ಅಮ್ಮನವರು ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯವರು. ವೀಕ್ಷಕ ಬಂಧುಗಳೇ, ಇದೇ ಶ್ರೀ ಹಾಸನಾಂಬ ಅಮ್ಮನವರ ದೇವಾಲಯ. ಇದು ವರ್ಷಕ್ಕೆ 1 ಬಾರಿ ತೆಗೆಯಲಾಗ್ತದೆ. ಇದರ ಒಂದು ಸಂಕ್ಷಿಪ್ತ ಚರಿತ್ರೆಯನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ದಂತ ಕಥೆಯ ಪ್ರಕಾರ ಒಮ್ಮೆ 7 ಮಾತೃಕೆಯರು ಅಂದ್ರೆ ಸಪ್ತಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇರುತ್ತಾ ಬಂದಾಗ ಅವರು ಹಾಸನದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಇಲ್ಲಿ ವಾಸಿಸಲು ನಿರ್ಧರಿಸಿದರು. ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವಾಲಯದೊಳಗಿನ 3 ಇರುವೆಗಳಲ್ಲಿ ನೆಲೆಸಿದರು. ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ಅಂದರೆ ಇಂದ್ರಾಣಿ, ವಾರಾಹಿ ಮತ್ತು ಚಾಮುಂಡಿ ದೇವಿಗೆರೆ ಸರೋವರದಲ್ಲಿರುವ 3 ಬಾವಿಗಳನ್ನು ಆರಿಸಿಕೊಂಡರು. ಇನ್ನೊಂದು ದಂತಕಥೆಯ ಪ್ರಕಾರ 4 ದರೋಡೆಕೋರರು ಹಾಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವುಗಳನ್ನು ಕಲ್ಲುಗಳಾಗಿ ಪರಿವರ್ತಿಸಿದಳು. ಈ 4 ಕಲ್ಲುಗಳನ್ನು ಕಲ್ಲಪ್ಪನ ಗುಡಿಯಲ್ಲಿ ಕಾಣಬಹುದು. ಪ್ರಿಯ ಬಂಧುಗಳೇ, ಹಾಸನಾಂಬ ದೇವಾಲಯದ ಹೊರಭಾಗ ಶ್ರೀ ದರ್ಬಾರ್ ಗಣಪತಿ ಸನ್ನಿಧಿ. ಇದು ನೋಡಿ, ದೇವಿಯನ್ನು ದಯಾಳು ಎಂದು ಪರಿಗಣಿಸಲಾಗಿದ್ದರು. ಹಾಸನಾಂಬ ದೇವಿಯನ್ನು
ದಯಾಳು ಎಂದು ಪರಿಗಣಿಸಲಾಗಿದ್ರು ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣವಾಗಿ ವರ್ತಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಸನಾಂಬೆಯ ಭಕ್ತೆಯು ಅತ್ತೆ ಯಾವಾಗಲೂ ಅವಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬ ನಂಬಿಕೆ ಇದೆ. ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಅತ್ತೆ ಅವಳನ್ನು ಹಿಂಬಾಲಿಸಿ ಬಂದು, ನಿನಗೆ ಏನು ಮುಖ್ಯ, ದೇವಸ್ಥಾನಕ್ಕೆ ಬರುವುದು ಅಥವಾ ನಿನ್ನ ಕರ್ತವ್ಯಕ್ಕೆ, ಹೀಗೆ ಹೇಳುತ್ತಾ ಅವಳು ಒಂದು ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡೆದಳು. ಸೊಸೆ ಅಂಬಾ ಎಂದು ಕಿರುಚುತ್ತಾ ರಕ್ಷಣೆ ಕೇಳಿದಳು. ದೇವಿ ಅವಳನ್ನು ಕಲ್ಲನ್ನಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡು, ದೇವಾಲಯದ ಒಳಭಾಗದಲ್ಲಿ ಸೊಸೆ ಕಲ್ಲು ಇದೆ, ನೀವು ಗಮನಿಸಿ. ಇದು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಹೊರಭಾಗ. ಒಳಗೆ ಬಂದಾಗ ಕುದುರುಗುಂಡಿ ಶಾಸನ ಅಂತ ಇದೆ. ನೀವು ಅಲ್ಲಿ ಭೇಟಿ ಕೊಟ್ಟಾಗ ಈ ಶಾಸನವನ್ನ ಓದಿಕೊಳ್ಳಿರಿ, ಗಮನಿಸಿ. ಇದೆಲ್ಲವೂ ಸಹ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಹೊರಭಾಗದ ಚಿತ್ರಣವಾಗಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ಇದೆಲ್ಲವೂ ಸಹ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಹೊರಭಾಗ, ಗಮನಿಸಿ ಪ್ರಿಯ ಬಂಧುಗಳೇ. ತುಂಬಾ ಪ್ರಶಾಂತವಾಗಿರುವಂತ ಜಾಗ ಇದು. ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಶಿವನಿಗೆ ಸಮರ್ಪಿತವಾದ ಇನ್ನೊಂದು ದೇವಾಲಯ ಇದು. ಇಲ್ಲಿ ಚಿತ್ರದ ಕಲ್ಲು ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡುವುದನ್ನು ಚಿತ್ರಿಸುತ್ತದೆ. ಈ ದೇವಸ್ಥಾನವು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನವು ಪ್ರತಿದಿನ ದರ್ಶನಕ್ಕೆ ಲಭ್ಯವಿರುತ್ತದೆ, ಅಂದ್ರೆ ಅವಕಾಶವಿದೆ. ದೇವಸ್ಥಾನವನ್ನು ನೀವು ಪ್ರತಿನಿತ್ಯಲೂ ಸಹ ದರ್ಶನ ಮಾಡಬಹುದು ಬಂಧುಗಳೇ. ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಪ್ರತಿಮೆ ತುಂಬಾ ಚೆನ್ನಾಗಿದೆ. ಇದೇ ಸಿದ್ದೇಶ್ವರ ಸ್ವಾಮಿಯ ಗರ್ಭಗುಡಿ ದೇವಾಲಯ. ಇದು ಹಾಸನಾಂಬ ದೇವಾಲಯದ ಪಕ್ಕದಲ್ಲಿರುವಂತಹ ಸರೋವರ ಅಂದ್ರೆ ಕೊಳ. ಸರೋವರವನ್ನ ಗಮನಿಸಿ. ಇಲ್ಲಿ ಪಾರಿವಾಳಗಳೆಲ್ಲ ಹಾರಾಡ್ತಿರೋದನ್ನ ತಾವು ಗಮನಿಸಬಹುದು. ನೀವು ಇಲ್ಲಿ ಬಂದಾಗ ಈ ಸರೋವರವನ್ನು ಗಮನಿಸಿ. ಚೌಕಾಕೃತಿಯಲ್ಲಿ ಈ ಸರೋವರ ಇದೆ. ಹಾಸನ ನಗರದ ಹೃದಯ ಭಾಗದಲ್ಲಿರುವಂತಹ ಸರೋವರ ಇದಾಗಿದೆ ಪ್ರಿಯ ಬಂಧುಗಳೇ. ಹಾಸನ ನಗರದಲ್ಲಿ ಹಲವು ಚಿತ್ರಮಂದಿರಗಳು ಮನರಂಜನೆಗಾಗಿಯೂ ಸಹ ಇವೆ. ಮನರಂಜನೆಯನ್ನು ಸಹ ಪಡೆದುಕೊಳ್ಳಬಹುದು. ಇಲ್ಲಿ ಪಿಕ್ಚರ್ ಪ್ಯಾಲೇಸ್, SPG, ಪೃಥ್ವಿ, ಸಹ್ಯಾದ್ರಿ ಥಿಯೇಟರ್ಗಳಿವೆ. ಇದು ಹಾಸನದ ಮೆಡಿಕಲ್ ಕಾಲೇಜ್, ಜಿಮ್ಸ್ ಅಂತ ಕರೀತಾರೆ. ತುಂಬಾ ದೊಡ್ಡದಾಗಿದೆ ಇದು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದಾಗಿದೆ. ಹಾಸನ ನಗರಕ್ಕೆ ಪ್ರತಿಷ್ಠೆಯನ್ನು ತಂದುಕೊಟ್ಟಂತಹ ಮೆಡಿಕಲ್ ಕಾಲೇಜ್ ಇದಾಗಿದೆ. ವಿದ್ಯಾರ್ಥಿಗಳೆಲ್ಲ ಬರ್ತಿರೋದನ್ನು ನೋಡಬಹುದು ನೀವು. ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುವಂಥ ಕನಸಿನ ಕಾಲೇಜ್ ಇದಾಗಿದೆ. ಪರಿಸರ
ತುಂಬ ರಮ್ಯ ಮನೋಹರವಾಗಿದೆ. ಇದು ಹಾಸ್ಪಿಟಲ್ ಆಗಿದೆ, ಆಸ್ಪತ್ರೆ ಆಗಿದೆ. ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿರುವಂತಹ ಆಸ್ಪತ್ರೆ ಇದಾಗಿದೆ. ಶ್ರೀ ಜಯ ಚಾಮರಾಜೇಂದ್ರ ಮಕ್ಕಳ ಆಸ್ಪತ್ರೆ ಹಾಗೂ ಸಾಮಾನ್ಯ ಆಸ್ಪತ್ರೆಯೂ ಸಹ ಇದಾಗಿದೆ. ಇಲ್ಲಿ ಫಲಕದಲ್ಲಿದೆ, ಓದ್ಕೊಳ್ಳಿ. ನೋಡಿ, ಇದು ಮಹಾರಾಜ ಪಾರ್ಕ್. ಇಲ್ಲಿ ಹೇಮಾವತಿ ನದಿಯ ಪ್ರತಿಮೆಯನ್ನು ಸಹ ಸ್ಥಾಪಿಸಲಾಗಿದೆ. ಮಹಾರಾಜ ಪಾರ್ಕಿನ ಹೊರಭಾಗದ ಚಿತ್ರಣ ಇದು. ಪಾರ್ಕ್ ತುಂಬಾ ಒಳಗೆ ಚೆನ್ನಾಗಿದೆ. ನೋಡಿ, ಎಲ್ಲ ಸಾರ್ವಜನಿಕರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನೀವು ನೋಡಬಹುದು. ಇಲ್ಲಿ ನೋಡಿ, ಮಹಾರಾಜ ಉದ್ಯಾನವನ, ಹಾಸನ ಮಹಾನಗರ ಪಾಲಿಕೆ ಹಾಸನ. ನೀರು ಹೊತ್ತೆನ್ನೊಳ್ಳೆ ನೀರನ್ನು ಉಳಿಸಬೇಕಾಗ್ತದೆ. ಹುಡುಗ ಹುಡುಗಿಯರು ತಿರುಗಾಡ್ತಿದ್ದಾರೆ, ಸುತ್ತಾಡ್ತಿದ್ದಾರೆ. ಪಾರ್ಕಿನಲ್ಲಿ ಪರಿಸರ, ಮರ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ತುಂಬ ತಂಪಿರ್ತದೆ ವಾತಾವರಣ ಪಾರ್ಕ್ನಲ್ಲಿ, ಪರಮಾನಂದ. ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ? ರಮ್ಯ ಮನೋಹರವಾಗಿದೆ ಅಲ್ವಾ ವೀಕ್ಷಕರೇ? ಹಾಸನ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಿ. ಕೋತಿಗಳು ಎಲ್ಲಿದ್ದಾವೆ ನೋಡಿ, ಮಂಕೀಸ್. ಜಾಸ್ತಿ ಏನಿಲ್ಲ, ಸ್ವಲ್ಪ ಇದಾವೆ ಅಷ್ಟೇ. ಏನು ನಮಗೆ ತೊಂದರೆಯನ್ನು ಕೊಡಲ್ಲ. ಮುಂದೆ ಅಜೀವರ ರಸ್ತೆಯಲ್ಲಿ ಮಲ್ನಾಡ್ ತಾಂತ್ರಿಕ ಮಹಾವಿದ್ಯಾಲಯ ಇದೆ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಸಾಲಗಾಮಿ ರಸ್ತೆಯಲ್ಲಿ ಇದೆ. ಇದು ತುಂಬಾ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾದ ಇಂಜಿನಿಯರಿಂಗ್ ಕಾಲೇಜ್ ಇದಾಗಿದೆ. ಇಲ್ಲಿ ಹಲವಾರು ವಿಷಯಗಳಲ್ಲಿ ತಾಂತ್ರಿಕ ಪರಿಣತಿಯನ್ನು ಕೊಡಲಾಗ್ತದೆ. ಆಕಾಶವಾಣಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಹಾಸನದ KSRTC ಬಸ್ ನಿಲ್ದಾಣ.
ರಸ್ತೆಯ ಪಕ್ಕದಲ್ಲೇ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜ್ ಇದೆ. ಇದು ಸರ್ಕಾರಿ ವಿಜ್ಞಾನ ಕಾಲೇಜು, ಡಿಗ್ರಿ ಕಾಲೇಜು, ಆಟೋನಮಸ್ ಕಾಲೇಜು. ತುಂಬಾ ಚೆನ್ನಾಗಿದೆ. ಹಾಸನದ ಪ್ರತಿಷ್ಠಿತ ಸರ್ಕಾರಿ ಕಾಲೇಜ್ ಇದಾಗಿದೆ. ಇದು ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಆಟವಾಡುವಂತ ಬಯಲು ಮೈದಾನವೂ ಸಹ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಆಟ ಆಡ್ತಾರೆ. ಇದರ ಪಕ್ಕದಲ್ಲಿ ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ಹಾಸನ ಸ್ವಾಯತ್ಯ ಅಂದ್ರೆ ಆಟೋನಮಸ್ ಕಾಲೇಜ್ ಇದೆ. ಇಲ್ಲಿ ಕಾಮರ್ಸ್ ಅಂಡ್ ಆರ್ಟ್ಸ್ ಕಾಂಬಿನೇಷನ್ ಡಿಗ್ರಿ ಕೋರ್ಸ್ಗಳು ಲಭ್ಯವಿರುತ್ತದೆ. ತುಂಬಾ ದೊಡ್ಡದಾದಂತ ಕಾಲೇಜು. ಈ ಕಾಲೇಜಿನಲ್ಲಿ ಹಲವಾರು ಕೋರ್ಸ್ಗಳಿದಾವೆ. ಫಲಕದಲ್ಲಿದ್ದಾವೆ ನೋಡಿ, ಈ ಬೋರ್ಡ್ ಅಲ್ಲಿ ಇದೆ, ಗಮನಿಸಿ. MA ಎಕನಾಮಿಕ್ಸ್, ಸೋಸಿಯಾಲಜಿ, ಪೊಲಿಟಿಕಲ್ ಸೈನ್ಸ್, MCOM ಎಲ್ಲ ಇದಾವೆ. UG ಕೋರ್ಸಸ್ ಇದೆ, NEP ಕೋರ್ಸಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು, ಡಿಪ್ಲೊಮಾ ಇನ್ ಕ್ಯಾಟ್ಬುಕ್ ಇದೆ. ಈಗಿನ ಖಾಸಗಿ ಡಿಗ್ರಿ ಕಾಲೇಜುಗಳ ಅವಳಿಯಿಂದ ಈ ಕಾಲೇಜಿಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ. ಆದರೂ ಸಹ ಒಂದಾನೊಂದು ಕಾಲದಲ್ಲಿ ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಿಗೆ ಕೋರ್ಸಸ್ಗೆ ಸೀಟ್ ತೆಗೆದುಕೊಳ್ಳುವುದು ಬಹಳ ಕಷ್ಟ ಆಗಿದೆ. ಇದು ನೋಡಿ, ಮಹಿಳಾ ವಿದ್ಯಾರ್ಥಿ ನಿಲಯ, ವುಮೆನ್ಸ್ ಹಾಸ್ಟೆಲ್ ಸಹ ಇದೆ. ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಉಳಿಸಿ ಬೆಳೆಸುವ ಕ್ಯಾಂಟೀನ್ ಸಹ ಲಭ್ಯವಿದೆ. ಇದು ಇಸ್ರೋದ ಉಪಗ್ರಹ ನಿಯಂತ್ರಣ ಕೇಂದ್ರ, ಇದನ್ನು MCF ಅಂತಾರೆ. ಸಾಲ್ಗಾಮೆ ರೋಡಲ್ಲಿ ಇದೆ. ಹಾಸನದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಮಹಾವಿದ್ಯಾಲಯ ಇದೆ, ಅಂದ್ರೆ SDM ಆಯುರ್ವೇದಿಕ್ ಕಾಲೇಜು ಸಹ ಇದೆ. ಎಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತೊಮ್ಮೆ ಹಾಸನಾಂಬ ದೇವಿ ತಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಧನ್ಯವಾದಗಳು.